ಸ್ನೇಹಿತರೆ ನಮಸ್ಕಾರ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅತಿ ಹೆಚ್ಚು ಟೆನ್ಷನ್ ಅನ್ನು ಮಾಡಿಕೊಂಡಂತಹ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ. ಹೌದು, ಈ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಇದುವರೆಗೆ ಯಾರೂ ಕೂಡ ಸತತ 5 ಬಾರಿ ಗೆಲುವನ್ನು ಕಂಡಿಲ್ಲ. ಹೀಗಾಗಿ ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಮತ್ತು ಗಣಿ ಸಚಿವ ಆಗಿರುವಂತಹ ಹಾಗೆಯೇ NDA ಅಭ್ಯರ್ಥಿಯೂ ಕೂಡ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಈ ಬಾರಿ ದಾಖಲೆಯನ್ನು ಬರೀತಾರಾ ಅನ್ನುವಂತಹ ಒಂದು ವಿಶ್ವಾಸ ಸಹಜವಾಗಿ ಅವರಲ್ಲಿ ಕಾಣಿಸ್ತಿದೆ. ಜೊತೆಗೆ ಬಿಜೆಪಿಯಲ್ಲೂ ಕೂಡ ಇದೆ. ಆದರೆ ಆರಂಭದಲ್ಲಿ ಯಾವಾಗ ಚುನಾವಣೆ ಡಿಕ್ಲೇರ್ ಆಯಿತು ನೋಡಿ, ಆ ಸಂದರ್ಭದಲ್ಲಿ ಇದೇ ಜೋಶಿಗೆ ಎದುರಾದಂತಹ ದೊಡ್ಡ ಒಂದು ಸಂಕಷ್ಟ ಏನು ಅಂತ ಹೇಳಿದ್ರೆ ಇಲ್ಲಿನ ಶ್ರೀಗಳ ಕರಿನೆರಳು. ಹೌದು, ಬಹುಶಃ ಜೋಶಿ ಆಗಿರ್ಬೋದು, ಬಿಜೆಪಿಯ ಯಾವ ನಾಯಕರು ಕೂಡ ಈ ರೀತಿಯಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತೇಳಿ ಯೋಚನೆ ಮಾಡಿರಲಿಕ್ಕಿಲ್ಲ. ಸಹಜವಾಗಿ ಶಿರಹಟ್ಟಿ ಭಾವೈಕ್ಯ ಪೀಠದ ದಿಂಗಾಲೇಶ್ವರ ಸ್ವಾಮಿಗಳ ಪರೋಕ್ಷ ಬೆಂಬಲ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಇರೋದರಿಂದ ಇಲ್ಲಿ ಜೋಶಿಗೆ ಈ ಬಾರಿ ಒಂದು ರೀತಿಯಲ್ಲಿ ಸಂಕಷ್ಟ, ಚಾಲೆಂಜು ಎಲ್ಲವೂ ಕೂಡ ಎದುರಾಗಿದೆ ಅನ್ನೋದು ಬಹುಶಃ ಗೊತ್ತಿರದಂಥ ವಿಚಾರ ಏನಲ್ಲ. ಇದೇ ದಿಂಗಾಲೇಶ್ವರ ಸ್ವಾಮೀಜಿಗಳು ಬಹಿರಂಗವಾಗಿ ಜೋಶಿ ವಿರುದ್ಧ ಕಣಕ್ಕೆ ಇಳಿದಿದ್ರು. ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು. ಜೊತೆಗೆ ನಂತರ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡ್ರು. ಆದರೆ ಜೋಶಿ ಮತ್ತು ಬಿಜೆಪಿ ಎರಡೂ ಕೂಡ ಬಹುಶಃ ಧಾರವಾಡದಲ್ಲಿ ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಅಂತಹದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಹಾಗಾದರೆ ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಸದ್ಯದ ಚಿತ್ರಣ ಹೇಗಿದೆ? ಆಫ್ಟರ್ ಎಲೆಕ್ಷನ್ ಏನು ಪಿಕ್ಚರ್ ಇಲ್ಲಿ ಕಾಣಿಸ್ತಿದೆ? ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಕಾಂಗ್ರೆಸ್ನ ಅಭ್ಯರ್ಥಿ ಜೋಶಿಯವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋಕ್ಕೆ ಯಶಸ್ವಿ ಆಗ್ತಾರಾ? ಅಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಸಂತೋಷ್ ಲಾಡ್ ಉಳಿದವರು ಸೇರಿ ಮಾಡಿದಂತಹ ಸ್ಟ್ರಾಟರ್ಜಿ ಏನಿದೆ ಅದು ವರ್ಕೌಟ್ ಆಗುತ್ತಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಮುಗಿದು ಎಲ್ಲರೂ ಕೂಡ ಈಗ ಎದುರು ನೋಡ್ತಾ ಇರೋದು ಜೂನ್ 4ನೇ ತಾರೀಕಿಗೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಎಷ್ಟು ಲೀಡ್ನಿಂದ ಗೆಲ್ತಾರೆ, ಯಾರು ಸೋಲ್ತಾರೆ, ಎಷ್ಟು ಲೀಡ್ನಿಂದ ಸೋಲ್ತಾರೆ. ಜೊತೆಗೆ ಇಲ್ಲಿ ಕೆಲವೊಂದು ಕಡೆ ಸಾಕಷ್ಟು ಸವಾಲುಗಳು ಕೂಡ ಇದ್ದಾವೆ. ಆ ಸವಾಲುಗಳು ಏನು, ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ನಡೀತಿರುವಂಥ ಸಂದರ್ಭದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ, ಹುಬ್ಬಳ್ಳಿ ಮತ್ತು ಧಾರವಾಡ ಇದೊಂದು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಬಡಿತವನ್ನು ಹೆಚ್ಚಿಸಿದ್ದಂಥ ಕ್ಷೇತ್ರ. ಯಾಕಂತ ಹೇಳಿದ್ರೆ ಬಹುಶಃ ಬಿಜೆಪಿ ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ನಿಜವಾಗ್ಲೂ ಕೂಡ ಬಿಜೆಪಿ ಸೋತಿದೆ. ಯಾವುದರಲ್ಲಿ? ಇಲ್ಲಿನ ಭಿನ್ನಮತವನ್ನು ಸರಿ ಮಾಡೋದರಲ್ಲಿ ಬಿಜೆಪಿ ಸೋತಿದೆ. ಕಾರಣ ಇಲ್ಲಿ ಪ್ರಹ್ಲಾದ್ ಜೋಶಿಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಸ್ವಾಮೀಜಿಗಳ ಒಕ್ಕೂಟ. ಜೋಶಿ ಮಾಡಿದಂತಹ ಕೆಲವೊಂದು ನಿರ್ಧಾರಗಳು ಮತ್ತು ಜೋಶಿ ಆಡಿದಂಥ ರಾಜಕೀಯದ ಆಟಗಳ ಬಗ್ಗೆ ಸ್ವಾಮೀಜಿಗಳು ಸಿಡಿದೆದ್ದಿದ್ರು. ಇನ್ಫ್ಯಾಕ್ಟು ಈ ಸ್ವಾಮೀಜಿಗಳು ಸಿಡಿದೆದ್ದಿದ್ದು ಯಡಿಯೂರಪ್ಪನವರ ಪರವಾಗಿ, ಇದೇ ಪ್ರಹ್ಲಾದ್ ಜೋಶಿಯ ವಿರುದ್ಧವಾಗಿ ಅನ್ನೋದನ್ನು ಕೂಡ ಗಮನಿಸಬೇಕು. ಕಾರಣ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿಯೋದಕ್ಕೆ ಮತ್ತು ಲಿಂಗಾಯಿತರ ಒಂದು ಈ ಸಮಸ್ಯೆಗಳು ಇನ್ನೂ ಕೂಡ ಸಮಸ್ಯೆಗಳಾಗಿಯೇ ಉಳಿಯೋದಕ್ಕೆ ಕಾರಣನೇ ಈ ಜೋಶಿ ಎನ್ನುವಂಥದ್ದು. ಜೊತೆಗೆ ಜೋಶಿಗೆ ಅಹಂಕಾರ ಅನ್ನೋದು ನೆತ್ತಿಗೇರಿದೆ. ಪಿತ್ತ ಹೇಗೆ ಹೆಚ್ಚಾಗುತ್ತೋ ಹಾಗೆ ಅಹಂಕಾರ ಅನ್ನೋದು ಕೂಡ ಇಲ್ಲಿ ಜೋಶಿಗೆ ಹೆಚ್ಚಾಗಿದೆ ಅನ್ನುವಂಥ ಆರೋಪವನ್ನು ಈ ಎಲ್ಲ ಸ್ವಾಮೀಜಿಗಳು ಕೂಡ ಮಾಡಿದರು. ಜೊತೆಗೆ ಜೋಶಿ ವಿರುದ್ಧ ಸ್ವಾಮೀಜಿ ಕಣಕ್ಕೂ ಕೂಡ ಇಳಿದಿದ್ರು, ತೊಡೆತಟ್ಟಿದ್ರು, ಕಣಕ್ಕೂ ಕೂಡ ಇಳಿದಿದ್ರು. ನಂತರ ನಡೆದಂಥ ಬೆಳವಣಿಗೆಗಳಲ್ಲಿ ಅವರು ಈ ಒಂದಷ್ಟು ಕಾಂಗ್ರೆಸ್ನ ರಹಸ್ಯ ಕಾರ್ಯಾಚರಣೆ ಮತ್ತು ಅವರ ನಿರಂತರವಾದಂಥ ಮನವೊಲಿಕೆಯ ಪರಿಣಾಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡ್ರು. ಹೀಗಾಗಿ ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಕುತೂಹಲ ಇರುವಂಥದ್ದು ಮತ್ತು ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನುವಂತಹ ಒಂದು ರಹಸ್ಯ ಭೇದಿಸುವಂಥ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಈಗಾಗಲೇ ಚುನಾವಣೆ ಮುಗಿದ ನಂತರ ವಿಧಾನಸಭೆಯ ಕ್ಷೇತ್ರವಾರು ಅಂದರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ವಿಧಾನಸಭೆಯ ಕ್ಷೇತ್ರವಾರು ಏನಾಗ್ಬೋದು, ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಥಾನಗಳು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳು, ಈ ರೀತಿಯಾದಂತಹ ಒಂದಷ್ಟು ಕ್ಯಾಲ್ಕುಲೇಷನ್ಗಳು ನಡೀತಾ ಇದ್ದಾವೆ. ಮತದಾನದ ಪ್ರಮಾಣ ಮುಂದಿಟ್ಕೊಂಡು ಸೋಲು ಗೆಲುವಿನ ಲೆಕ್ಕಾಚಾರವೂ ಕೂಡ ಶುರುವಾಗಿದೆ. ಧಾರವಾಡ ಕ್ಷೇತ್ರದ 1901 ಮತಗಟ್ಟೆಗಳಲ್ಲಿ 74.37% ಮತದಾನ ಆಗಿದೆ. ಅಂದರೆ 18,31,975 ಮತದಾರರ ಪೈಕಿ 6,99,244 ಮತ್ತು ಪುರುಷರು ಇವರು ಮತ್ತು 6,63,151 ಮಹಿಳೆಯರು. ಜೊತೆಗೆ 13,62,421 ಜನ ಅಥವಾ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನ ವಿನೋದ್ ಅಸುಟಿನ್ ಮಧ್ಯೆ ನೇರ ಫೈಟ್ ಈ ಬಾರಿ ಏರ್ಪಟ್ಟಿದೆ.
ಇತರ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮತ್ತು ಪಕ್ಷೇತರರು ಸೇರಿ 18 ಜನ ಕಣದಲ್ಲಿದ್ದಾರೆ. ಅವ್ರು ಯಾರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಿರು ಬೇಸಿಗೆಯ ನಡುವೆ ನಡೆದಂತಹ ಚುನಾವಣೆಯಲ್ಲಿ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆದಾಗಿದೆ. 2 ಚುನಾವಣೆಗೆ ಹೋಲಿಸಿದಾಗ ಮತದಾನದ ಪ್ರಮಾಣ ಹೆಚ್ಚಾಗಿದೆ. ಬಿಜೆಪಿಯ ಭದ್ರಕೋಟೆ ಆಗಿರುವಂಥ ಧಾರವಾಡ ಕ್ಷೇತ್ರವನ್ನು ಬಿಜೆಪಿ ಪ್ರಹ್ಲಾದ್ ಜೋಶಿ ಪ್ರತಿನಿಧಿಸ್ತಿದ್ರೆ, ಕೇಂದ್ರ ಸಚಿವರು ಕೂಡ ಆಗಿರುವಂಥ ಪ್ರಹ್ಲಾದ್ ಜೋಶಿ ಪ್ರತಿನಿಧಿಸಿದರೆ, ಸತತ 4ನೇ ಬಾರಿಗೆ ಗೆದ್ದು ಕೇಂದ್ರ ಸಚಿವರು ಕೂಡ ಆಗಿರುವಂತಹ ಅವರ ಎದುರುಗಡೆ ಯುವ ನಾಯಕ ವಿನೋದ್ ಆಸೋಟಿ ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ಪರ ನಾಯಕರುಗಳು ಬಿರುಸಿನ ಪ್ರಚಾರವನ್ನು ಮಾಡಿದ್ರು, ಜೊತೆಗೆ ಸ್ಟ್ರಾಟಜಿಗಳನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಭಾಯಿಸಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ನು 10 ವರ್ಷಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಮತದಾನ ಇಲ್ಲಿ ನಡೀತಾ ಬಂದಿದೆ. ಧಾರವಾಡ ಜಿಲ್ಲೆ ಅಥವಾ ಧಾರವಾಡದ ಜಿಲ್ಲೆಯ ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಕಲಘಟಕಿ, ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ವಿಧಾನಸಭೆ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. 8 ಕ್ಷೇತ್ರಗಳಲ್ಲಿ ತಲಾ 4ರಲ್ಲಿ ಬಿಜೆಪಿ, ಕಾಂಗ್ರೆಸ್ 4ರಲ್ಲಿ ಇದ್ದಾರೆ. ಯಾರು? ಶಾಸಕರು. ಇನ್ನು 67.09% ಮತದಾನ ಆಗಿರುವಂಥ ಪಶ್ಚಿಮ ಕ್ಷೇತ್ರವನ್ನು ಪ್ರತಿನಿಧಿಸಿರುವಂಥ ಶಾಸಕ ಅರವಿಂದ ಬೆಲ್ಲದ ಜೋಶಿ ಅವರಿಗೆ 3 ಲಕ್ಷಕ್ಕೂ ಹೆಚ್ಚು ಲೀಡ್ ಪಕ್ಕಾ ಅಂತೇಳಿ ಹೇಳಿದ್ದಾರೆ. ಬಟ್ ಅದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ, ಇಲ್ಲಿ ವಿಧಾನಸಭೆ ಚುನಾವಣೆಗೂ ಮೊದಲು 5 ಗ್ಯಾರಂಟಿಗಳನ್ನು ಘೋಷಿಸಿದ ಕಾಂಗ್ರೆಸ್ ನಂತರ ಅನುಷ್ಠಾನ ಕೂಡ ಮಾಡಿದೆ. ಹೀಗಾಗಿ ಗ್ಯಾರಂಟಿಗಳು ಕೈ ಹಿಡಿಯಲಿದೆ ಅನ್ನೋದು ಇಲ್ಲಿ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಉಚಿತ ಬಸ್ ಪ್ರಯಾಣ, ವಿದ್ಯುತ್ತು, ಪಡಿತರ ಮತ್ತು ಹೆಚ್ಚುವರಿ ಹಣ, ಗೃಹಲಕ್ಷ್ಮಿ ಅಡಿ 2,000 ದುಡ್ಡು, ಯುವ ನಿಧಿ ಕಾರ್ಯಕ್ರಮ, ಇವೆಲ್ಲದೂ ಕೂಡ ಸಹಜವಾಗಿ ಹುಬ್ಬಳ್ಳಿ ಧಾರವಾಡ ಅಂತಲ್ಲ, ಎಲ್ಲ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ಹಾಗೆಯೇ ಇಲ್ಲೂ ಕೂಡ ಆಗಬಹುದು ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಪ್ರಮುಖವಾಗಿ ಜೋಶಿ ಅವರ ಮೈನಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಜೋಶಿಗೆ ಒಂದು ರೀತಿಯಲ್ಲಿ ಅಹಂಕಾರ ತಲೆಗೆ ಏರಿ ಆಗಿದೆ ಅನ್ನುವಂಥದ್ದು. ಜೋಶಿ ಆರಂಭದಲ್ಲಿದ್ದಂಥ ಜೋಶಿ ಈಗಿಲ್ಲ, ಅವರಿಗೆ ಜೋಶ್ ಕೂಡ ಇಲ್ಲ ಮತ್ತು ಜೋಶಿಯು ಕೂಡ ಮುಂಚೆ ಇದ್ದಂತೆ ಇಲ್ಲ. ಹೀಗಾಗಿ ಇದು ಪ್ರಹ್ಲಾದ್ ಜೋಶಿಗೆ ತುಂಬ ದೊಡ್ಡ ತಲೆನೋವಾಗಿದೆ. ಯಾಕಂತ ಹೇಳಿದ್ರೆ, ಅನಿವಾರ್ಯನೋ ಅಥವಾ ಆಕಸ್ಮಿಕನೋ ಗೊತ್ತಿಲ್ಲ, ಪ್ರಹ್ಲಾದ್ ಜೋಶಿ ಒಂದು ರೀತಿಯಲ್ಲಿ ಮುಂಗೋಪಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಅವರು ಮಾತನಾಡುವಂಥ ರೀತಿ, ಹಾಗೆಯೇ ಕೆಲವರನ್ನು ತುಳಿಯುವಂಥ ರೀತಿ, ಇವ್ಯಾವುದನ್ನು ಕೂಡ ಇಲ್ಲಿ ಸಹಿಸ್ತಾ ಇಲ್ಲ ಜನರು. ಆರಂಭದಲ್ಲಿ ಎಲ್ಲವನ್ನು ಕೂಡ ಸಹಿಸ್ತಾ ಬಂದರು, ಬಟ್ ಈಗೀಗ ಜನರು ಕೂಡ ಬುದ್ಧಿವಂತರಾಗಿರೋದ್ರಿಂದ ಯಾಕೆ ಏನು ಎಲ್ಲವನ್ನು ಕೂಡ ಚಿಂತನೆ ಮಾಡುವಂತಹ ದೃಷ್ಟಿಕೋನದಲ್ಲಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಬಳಿ ಯಾವುದೇ ಒಂದು ಕೆಲಸವನ್ನು ಕೂಡ ಹೇಳಿದ್ರು ಕೂಡ ಅದು ಆಗೋದಿಲ್ಲ. ಈಗ ಅವರದೇ ಕ್ಷೇತ್ರದ ಜನರು, ಈಗ ಹೊರಗಡೆನವರು ಯಾರೋ ಹೋಗಿ ಕೇಳಿದ್ರೆ ಅದೊಂಥರ, ಅದರಲ್ಲೂ ಕೂಡ ಯಾರು ಹೋದ್ರೂ ಕೂಡ ಮಾಡಬೇಕು. ಯಾಕೆ? ಅವರು ಕೇಂದ್ರದ ಸಚಿವರಲ್ವಾ. ಆದರೆ ಕೇಂದ್ರದ ಸಚಿವರಾಗಿ ತನ್ನ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತೇಳಿ ಕೇಳಿದ್ರೆ ಶೂನ್ಯ. ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತ ಹೇಳಿ ಕೇಳಿದ್ರೆ ಅದು ಕೂಡ ಶೂನ್ಯ. ಅವರ ಖಾತೆಯಿಂದ ಮಾಡಬಹುದಾದಂತಹ ಕೆಲವೊಂದಷ್ಟು ಯೋಜನೆಗಳನ್ನಾದರೂ ಮಾಡಿದ್ರ? ಇಲ್ಲ. ಇಂತಹ ಒಬ್ಬ ಜನಪ್ರತಿನಿಧಿ ನಮಗೆ ಬೇಕಾ ಅನ್ನೋದು ಇಲ್ಲಿನ ಜನರ ಪ್ರಶ್ನೆ. ಜೊತೆಗೆ ಈಗಾಗಲೇ ಪ್ರಹ್ಲಾದ್ ಜೋಶಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಾಗಿದೆ. ಒಂದು ವೇಳೆ ಕ್ಯಾಂಡಿಡೇಟನ್ನು ಬದಲಾಯಿಸಿದ್ದಿದ್ರೆ ಬಹುಶಃ ನೋಡ್ಬೋದಾಗಿತ್ತು ಅಂತಲೂ ಕೂಡ ಒಂದು ವರ್ಗ ಹೇಳುತ್ತೆ. ಇನ್ನೊಂದು ವರ್ಗ ಅವರಿಗೆ ಕ್ಯಾಂಡಿಡೇಟ್ ಯಾರೇ ಆದರೂ ಕೂಡ ಮುಖ್ಯ ಮೋದಿ, ಹೀಗಾಗಿ ನಾವು ಮೋದಿಗೆ ವೋಟ್ ಹಾಕೋದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಇನ್ನು RSSನ ಗಟ್ಟಿ ಬೆಲ್ಟ್ ಇಲ್ಲಿರೋದ್ರಿಂದ ಇದೇನಾದರೂ ಸಹಾಯ ಮಾಡುತ್ತಾ ಬಿಜೆಪಿಗೆ ಅನ್ನೋದು ಕೂಡ ಈಗಿರುವಂಥ ಕುತೂಹಲ. ಹಾಗೆಯೇ ಈ ದಿಂಗಾಲೇಶ್ವರ ಸ್ವಾಮೀಜಿಗಳು ಇದೇ ಜೋಶಿ ವಿರುದ್ಧ ಮಾಡಿದಂತಹ ಆರೋಪಗಳು ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಆರೋಪವನ್ನು ಮಾಡಿ ನಂತರ ಅವರೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಣಕ್ಕಿಳಿದು ನಾಮಿನೇಷನನ್ನು ಕೂಡ ಮಾಡಿದರು. ನಂತರ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ನಾಯಕರು ಮಾಡಿದಂಥ ಸತತ ಪ್ರಯತ್ನದ ಫಲವಾಗಿ ನಾಮಿನೇಷನನ್ನು ವಾಪಸ್ ತೆಗೆದುಕೊಂಡರು. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ರೀತಿಯಲ್ಲಿ ಪರೋಕ್ಷ ಬೆಂಬಲವನ್ನು ಕೂಡ ಸೂಚಿಸಿದರು. ಈ ಮೂಲಕ ಬಿಜೆಪಿಗೆ ಇದು ಕೂಡ ದೊಡ್ಡ ಚಾಲೆಂಜಸ್ ಆಗಿದೆ ಸದ್ಯಕ್ಕೆ. ಅಂದರೆ ಏನಾಗುತ್ತೆ, ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥ ಭಯವು ಕೂಡ ಕಾಡ್ತಿದೆ. ಅದೇನೇ ಇದ್ರೂ ಕೂಡ ಈ ಬಾರಿಯಂತೂ ಒಂದು ಬದಲಾವಣೆಯ ನಿರೀಕ್ಷೆಯಲ್ಲಿ ಹುಬ್ಬಳ್ಳಿಯ ಜನ ಇದ್ದಾರೆ. ಬಟ್ ಬದಲಾವಣೆ ಆಗುತ್ತೆ ಅಂತೇಳಿ ಈಗ ಸದ್ಯದ ಚಿತ್ರಣ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ ಸದ್ಯಕ್ಕೆ ಸಿಗ್ತಾ ಇದೆ. ಕೆಲವರು ಹೇಳ್ತಾರೆ ಇಲ್ಲ ಪ್ರಹ್ಲಾದ್ ಜೋಶಿ ಸೋಲ್ತಾರೆ ಅಂತೇಳಿ. ಬಟ್ ಸದ್ಯದ ರಿಪೋರ್ಟ್ನ ಪ್ರಕಾರ ಮತ್ತು ಕೆಲವೊಂದು ಇನ್ಫಾರ್ಮೇಷನ್ಸ್ನ ಪ್ರಕಾರ ಮತ್ತು ರಿಪೋರ್ಟ್ ಅಂದರೆ ಈ ಬೂತ್ ವೈಸ್ ರಿಪೋರ್ಟ್ಗಳನ್ನು ನೋಡಿದ್ರೆ ಜೋಶಿ ಗೆಲ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿಗೆ ಗೆಲುವು ಖಚಿತ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಇನ್ಫಾರ್ಮೇಷನ್ಸು. ನಿಮ್ಮ ಪ್ರಕಾರ ಜೋಶಿ ಗೆಲ್ತಾರಾ ಅಥವಾ ಸೋಲ್ತಾರಾ? ನಿಮಗೇನು ಅನಿಸುತ್ತೆ? ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಭವಿಷ್ಯ ಏನಾಗಬಹುದು? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.